ಗೌರಿಬಿದನೂರು ನಾಗರಿಕ ಹಿತರಕ್ಷಣಾ ವೇದಿಕೆ ವತಿಯಿಂದ ಬೃಹತ್ ಜಾಥಾ. ವಾಟದ ಹೊಸಹಳ್ಳಿ ಕೆರೆಯಿಂದ ನಗರಕ್ಕೆ ನೀರು ಪೂರೈಸುವ ಯೋಜನೆಗೆ ಕೆಲವರು ಅಡ್ಡಿಪಡಿಸುತ್ತಿದ್ದು, ಅದನ್ನು ವಿರೋಧಿಸಿ ನಗರಸಭಾ ಸದಸ್ಯರು ಹಾಗೂ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದ ನಗರದ ನಾಗರಿಕರು ಶನೇಶ್ವರ ಸ್ವಾಮಿ ದೇವಸ್ಥಾನದಿಂದ ಗಾಂಧಿ ವೃತ್ತದವರೆಗೆ ಘೋಷಣೆಗಳನ್ನು ಕೂಗುತ್ತಾ ಬೃಹತ್ ಜಾಥಾ ನಡೆಸಿದರು. ಗಾಂಧಿ ವೃತ್ತದಲ್ಲಿ ನಾಗರಿಕರನ್ನು ಉದ್ದೇಶಿಸಿ ಮಾತನಾಡಿದ ನಾಯಕ ಸಮುದಾಯದ ಹಿರಿಯ ಮುಖಂಡರಾದ ಅಶೋಕ್ ಕುಮಾರ್, ಇಲ್ಲಿ ಇರುವಂತಹ ಯಾರಿಗೇ ಆಗಲಿ ರೈತ ಬಾಂಧವರಿಗೆ ತೊಂದರೆ ಮಾಡುವ ಉದ್ದೇಶ ಇಲ್ಲ. ರೈತ ದೇಶದ ಬೆನ್ನೆಲುಬು. ಅಂತಹ ರೈತರಿಗೆ ತೊಂದರೆಯಾದರೆ ನಮಗೆ ತೊಂದರೆಯಾದ ರೀತಿ ಆಗುತ್ತದೆ. ರೈತರ ಕೈ ಕಿಸ್ತರಾದರೆ ನಮ್ಮೆಲ್ಲರ ಬಾಯಿ ಮೊಸರಾಗುತ್ತದೆ. ನಗರದಲ್ಲಿ ಸುಮಾರು 75ರಿಂದ 80 ಸಾವಿರ ಜನಸಂಖ್ಯೆ ಇದ್ದು, ಇತರೆ ಕೆಲಸ ಕಾರ್ಯಗಳಿಗೆ ಪ್ರತಿನಿತ್ಯ ಸುಮಾರು 20 ಸಾವಿರ ಜನ ನಗರಕ್ಕೆ ಬಂದು ಹೋಗುತ್ತಾರೆ. ಇದರಿಂದ ಪ್ರತಿನಿತ್ಯ 1 ಲಕ್ಷ ಜನಕ್ಕೆ ನಗರಸಭೆ ವತಿಯಿಂದ ನೀರು ಪೂರೈಸಬೇಕಾಗುತ್ತದೆ ಎಂದರು. ಸ್ಥಳಕ್ಕೆ ಬಂದ ಶಾಸಕರು ಮನವಿ ಸ್ವೀಕರಿಸಿ ಮಾತನಾಡಿ, ಮುಂದಿನ ದಿನಗಳಲ್ಲಿ ನಗರದ ಸುತ್ತಮುತ್ತಲೂ ಬೃಹತ್ ಕೈಗಾರಿಕೆಗಳು ಬರುತ್ತಿದ್ದು, ಗೌರಿಬಿದನೂರು ನಗರ ವೇಗವಾಗಿ ಬೆಳೆಯುತ್ತಿದೆ. ಮುಂದೆ ಬರುವಂತಹ ಸಮಸ್ಯೆಗಳನ್ನು ಮನಗೊಂಡು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳೊಂದಿಗೆ ಮತ್ತು ಮಂತ್ರಿಗಳ ಜೊತೆಗೆ ಚರ್ಚಿಸಿ ಒಟ್ಟು 69 ಕೋಟಿ 61 ಲಕ್ಷ ಹಣವನ್ನು ಬಿಡುಗಡೆ ಮಾಡಿಸಿದ್ದೇನೆ. ಯಾವುದೇ ಕಾರಣಕ್ಕೂ ನಿಮ್ಮ ಕೆರೆಯಿಂದ ಮಳೆಯ ನೀರನ್ನು ತೆಗೆದುಕೊಂಡು ಹೋಗುವುದಿಲ್ಲ. ಎತ್ತಿನ ಹೊಳೆಯ ನೀರನ್ನು ತಂದು ತುಂಬಿಸಿ ನಂತರ ನೀರನ್ನು ನಗರಕ್ಕೆ ತೆಗೆದುಕೊಂಡು ಹೋಗುತ್ತೇನೆ. ಈ ಮಾತಿಗೆ ನಾನು ತಪ್ಪಿದರೆ ರಾಜಕಾರಣವನ್ನು ಬಿಡುತ್ತೇನೆ. ನನಗೆ ನಗರವೂ ಒಂದೇ, ನೀವು ಒಂದೇ ಎಂದರು. ಆದರೆ ನೀವು ವಾಟಾದ ಹೊಸಹಳ್ಳಿ ಜನತೆ ಅಮಾಯಕರು, ಮುಗ್ಧರು, ಕೆಲ ಕಾಣದ ಕೈಗಳು ಈ ಮಹತ್ವಾಕಾಂಕ್ಷಿ ಯೋಜನೆಗೆ ಅಡ್ಡಿಪಡಿಸುತ್ತಿದ್ದಾರೆ ಎಂದರು. ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ನಗರಸಭೆಯ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಾದ ಫರೀದ್, ಸದಸ್ಯರುಗಳಾದ ಮುಮಿನ್ ತಾಜ್, ಅಲ್ತಾಫ್, ಮಾರ್ಕೆಟ್ ಮೋಹನ್, ರೂಪಾ, ಅನಂತರಾಜು, ನಾಗಾರ್ಜುನ್, ಇನ್ನೂ ಹಲವು ನಗರಸಭಾ ಸದಸ್ಯರುಗಳು ಹಾಗೂ ಮುಖಂಡರುಗಳು ಭಾಗವಹಿಸಿದ್ದರು. ನರಸಿಂಹಗೌಡ ಆರ್, ಜೆಕೆ ನ್ಯೂಸ್ ಕನ್ನಡ, ಚಿಕ್ಕಬಳ್ಳಾಪುರ. ನೋಡಿ ಟ್ಯಾಂಕರ್ ಹಿಡ್ಕೊಂಡ್ರೆ ಪಾಪ ಹೆಣ್ಣು ಮಕ್ಕಳು ಕ್ಯೂನಲ್ಲಿ ಬಂದು ಬಿಂದಿಗೆ ಇಟ್ಕೊಂಡು ನೀರು ತುಂಬಿಕೊಂಡು ಹೋಗೋ ದೃಶ್ಯ ಇವತ್ತು ನನ್ನ ಕಣ್ಣು ಮುಂದಿದೆ. ಅವತ್ತಿನ ಅವರ ನೀರಿನ ಪರಿಪಾಠ ನೋಡಿದ್ರೆ ಆ ಮಹಿಳೆ ನೋಡಿದ್ರೆ ಅಯ್ಯೋ ನನಗೆ. ಅದರಿಂದ 3 ತಿಂಗಳಿಗೆ ಕೊಟ್ಟು ಸಾಕು ಅಂತ ಮಾಡೋದಂತ ಮಾಡಿದ್ದ ಅವರ ಬೇಡಿಕೆ ನೋಡಿ 6 ತಿಂಗಳವರೆಗೂ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ ನೀರು ಕೊಟ್ಟಿ ಅವತ್ತು ನನ್ನ ಮನಸ್ಸಲ್ಲಿ ಅನ್ಸಿತ್ತು, ಇವತ್ತ ಈ ಹೆಣ್ಮಕ್ಳಿಗೆ ಇಂಥ ಪರಿಸ್ಥಿತಿ, ನಾಗರಿಕರಿಗೆ ಬತ್ತ ಟೌನ್ ಬೆಳೀತದೆ. ನಮ್ಮ ಮೋಹನ್ ಹೇಳಿದಂಗೆ 80,000 ಜನ ಇಲ್ಲಿದ್ದಾರೆ, 20,000 ಜನ ಫ್ಲೋಟಿಂಗ್ ಪೀಪಲ್ಸ್. ಆ ಹಳ್ಳಿ ಕಡೆಯಿಂದ ಬಂದೋಗರು ಸೇರಿ 1 ಲಕ್ಷ, 1,500 2,000 ಎಕರೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಎಲ್ಲ ಇಂಡಸ್ಟ್ರಿ ಬಂದು ಅಂದ್ರೆ 1.5 ಲಕ್ಷಕ್ಕೆ ಹೋಯ್ತು ಜನಸಂಖ್ಯೆ. ಆಗ ಪರಿಸ್ಥಿತಿ ಲೆಕ್ಕ ಹಾಕಿ ಏನಾರ ಈ ತರ ಏನಾರ 20 ವರ್ಷಕ್ಕೋ 15 ವರ್ಷಕ್ಕೋ ಹೀನಾಕಿ ನದಿ ನೀರು ಬಂದಾಗ ಸರಿ. ನದಿ ನೀರು ಬರಲಿಲ್ಲ, 20 ವರ್ಷ ಬರದ ನೀರು ಬರ್ಲಿಲ್ಲ ಅಂದ್ರೆ ನೀರ್ ಏನು ಇಲ್ಲಿ ಕತೆ ಏನು? 1000 ಅಡಿ ಹೋದ್ರು ನೀರು ಸಿಗಲ್ಲ, 1,500 ಅಡಿ ಹೋದ್ರು ನೀರು ಸಿಗಲ್ಲ. ಆಗ ಈ ನಗರದ ಪರಿಸ್ಥಿತಿ ಏನು ಅಂತ ಅಂದ್ಬಿಟ್ಟು ನಾಗರಿಕರಲ್ಲ, ಇಲ್ಲಿ ಜನಪ್ರತಿನಿಧಿಗಳು ಅನ್ನಿಸ್ಕೊಂಡ್ರು ಕೂಡ ಇವರ ಭವಿಷ್ಯದ ಬಗ್ಗೆ, ನಾಗರಿಕರ ಬಗ್ಗೆ, ಇದರ ನೀರಿನ ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡಬೇಕು ಅಂತ ಒಂದು ಪರಿಸ್ಥಿತಿನ ಇವೆಲ್ಲ ಲೆಕ್ಕ ಹಾಕೊಂಡೆ ಎಷ್ಟು ಹೋರಾಟ ಮಾಡ್ತಾರೆ. ಯಾಕೆಂದ್ರೆ ಮುಂದಿನ ಹಿಂದೆ ಬಂದಂತ ಪರಿಸ್ಥಿತಿ ಬರಬಾರ್ದು. ಮುಂದೆ ಯಾವತ್ತು ನಮ್ಮ ಗೌರವಿದ್ದವ್ರಿಗೆ ಏನೋ 65 ಕೋಟಿಯಿಂದ 70 ಕೋಟಿವರೆಗೂ ಸ್ಯಾಂಕ್ಷನ್ ಮಾಡಿಸಿದ್ದಾರೆ. ಅದು ನಮ್ಮ ಗೌರಿಬಿದನೂರು ನಗರಕ್ಕೆ ನೀರು ಬರುವ ಒಂದು ವ್ಯವಸ್ಥೆ ಆದ್ರೆ ನಾವು ನೆಮ್ಮದಿಯಾಗಿ ಇರಬಹುದು. ಇದಕ್ಕೆ ಯಾಕೆ ಅಡೆತಡೆ ಮಾಡ್ತಾವ್ರೆ ಅನ್ನೋ ದೃಷ್ಟಿಯಿಂದ ನೀವು ಈ ತರ ಹೋರಾಟವರ್ಗಳ ಮಾಡ್ತಾ ಇದ್ರಿ. ಇವತ್ತು ಆ ನೋವು ಗೊತ್ತಿರೋದ್ರಿಂದ, ನೀರಿನ ಭಾವನೆ ಗೊತ್ತಿರೋದ್ರಿಂದ ಮಾಡ್ತಾ ಇದ್ರಿ. ಈ ಹೋರಾಟ ಯಾರ ಮೇಲೂ ಅಲ್ಲ, ಗೌರಿಬಿದನೂರಿನ ಜನರ ಹೋರಾಟ. ವಾರ್ತಾಶೈಲಿಯಲ್ಲಿ ಏನು ಜನ ಇದಾರೆ ಅವ್ರೇನು ಪ್ರತಿನಿಧಿ ಅವ್ರ ಮೇಲಲ್ಲ, ಖಂಡಿತ ಅವ್ರ ಮೇಲೆ. ಅವ್ರು ಮುಗಿದ್ರು, ನನ್ನ ದೃಷ್ಟಿಯಲ್ಲಿ ಅವ್ರು ಮುಗಿದ್ರು. ಅವ್ರಿಗೇನೂ ಗೊತ್ತಿಲ್ಲ. ಅವ್ರನ್ನ ದಾರಿ ತಪ್ಪಿಸ್ತಾರೆ ಅಂತ ಕಾರಣದ ಕೈ ಬಗ್ಗೆ ನೀವು ಹೋರಾಟ ಮಾಡ್ಬೇಕಾಗಿದೆ ಹೊರತು ವಾರ್ತಾಶೈಲಿ ಜನರ ಬೇಕಲ್ಲ. ನಾನು ಹೇಳ್ತಾ ಇದ್ದೀನಿ, ಅವ್ರಿಗೆ ಮೊನ್ನೆ ಹೋದಾಗ ಹೇಳಿದ್ದೆ, ಮಳೆಯಲ್ಲಿ ಬೀಳ್ತಂತ ನೀರನ್ನ, ಮಳೆಯಲ್ಲಿ ಬಿದ್ದು ಕೆರೆ ತುಂಬಿರುವಂತ ನೀರಿನ 1 ತೊಟ್ಟು ನಾವು ತಗೊಂಡೋಗೋದಿಲ್ಲ. ಎತ್ತಿನ ಹೊಳೆಯಲ್ಲಿ ತಂದು ಇಲ್ಲಿ ಸ್ಟಾಕ್ ಮಾಡಿಸಿ, ಆ ಸ್ಟಾಕ್ ಮಾಡಿಸಿದ ನೀರು ಎತ್ತಿನ ಹೊಳೆಯಲ್ಲಿ ಎಷ್ಟು ಸ್ಟಾಕ್ ಮಾಡಿಸ್ತೀವಿ ಅದ್ರಲ್ಲಿ ಅರ್ಧ ಭಾಗ ತಗೊಂಡು ಹೋಗ್ತೀವಿ ಅಷ್ಟೇನೆ. ಇನ್ನು ಅರ್ಧ ಭಾಗ ನಿಮ್ಗೆ ಬಿಡ್ತೀವಿ, ಮಳೆ ನೀರು ಬಿಡ್ತೀವಿ. ಇದಕ್ಕೇನಾರ ಮಾತಿ ತಪ್ಪಿದೆ ಬೇಕಾದ್ರೆ ರಾಜಕಾರಣನೇ ಬಿಡ್ತೀವಿ ಅಂತ ಹೇಳಿದೀನಿ.
ಇನ್ನೇನು ಹೇಳ್ಬೇಕಾಯ್ತು? ನಾನು ಹೇಳಿದ್ದೀನಿ, ನಾನು ಸುಳ್ಳು ಹೇಳಿ ರಾಜಕಾರಣ ಮಾಡಕ್ ಹೋಗೋದಿಲ್ಲ, ನಿಮ್ಗೇನು ಅನ್ಯಾಯ ಮಾಡೋದಿಲ್ಲ. ಗೌರಿಬಿದನೂರು ನಗರನೂ ಒಂದೇ ನನಗೆ, ನೀವು ಒಂದೇ. ನೀವು ಕೂಡ 5,000 ವೋಟ್ ಲೀಡ್ ಕೊಟ್ಟು ಗೆಲ್ಸಿದ್ರಿ. ನಿಮ್ಗೆ ಅನ್ಯಾಯ ಮಾಡಿ ಒಂದು ತೊಟ್ಟು ತಗೊಂಡೋಗಲ್ಲ ಅಂತ ಅವ್ರಿಗೆ ಮಾತು ಕೊಟ್ಟಿದ್ದೀನಿ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು, ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ. 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. ಎಸ್ಎಸ್ಎಲ್ಸಿಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ? ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.